ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗದ್ರಿಪ್ಪ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ. ನಾನು ನಿಮ್ಮ ಗುರುರಾಜ್, ನೀವು ನೋಡ್ತಾ ಇದ್ದೀರಾ GCR ಬ್ಲಾಗ್ಸ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಇವತ್ತು ನಾನು ಹೋಗ್ತೀನಿ ತೋಳಂಕೆರೆ ಪಾರ್ಕ್. ಇದು ಎಲ್ಲಿ ಬರ್ತಂದ್ರೆ ಗಂಡು ಮೆಟ್ಟಿದ ನಾಡು ಎಂದು ಪ್ರಸಿದ್ಧ ಪಡೆದಿರುವ ನಗರ ಹುಬ್ಬಳ್ಳಿಯಲ್ಲಿ ಬರುತ್ತೆ. ನಾನಲ್ಲಿ ಮುಂಚೆ ಹೋಗಿದ್ದೀನಿ, ಆದರೂ ನೀವು ನೋಡ್ಬೋದು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂತ. ಮತ್ತು ಗೈಸ್, ಇದನ್ನು ಮಿನಿ ಲಾಲ್ಬಾಗ್ ಅಂತ ಕೂಡ ಕರೀತಾರೆ. ಬರ್ರಿ, ನಿಮಗೂ ತೋರಿಸ್ತೀನತ್ತ ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನತ್ತ. ಲೆಟ್ಸ್ ಗೋ ಗೈಸ್. ಇದೇನು ನೋಡತ್ತಿರಲ್ಲ, ಇದೇ ನೋಡ್ರಿಪ್ಪ ಮೇನ್ ತೋಳಂಕೆರೆ ಎಂಟ್ರೆನ್ಸ. ಬರ್ರಿ ಇವಾಗ ಒಳಗಡೆ ಹೋಗೋಣಂತ. ಗೈಸ್, ಈ ಪಾರ್ಕ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಮಾರ್ನಿಂಗ್ 6 ಗಂಟೆಯಿಂದ 9 ಗಂಟೆವರೆಗೂ ವಾಹಿ ವಿಹಾರ ಇರ್ತೈತಿ. ಅಂದ್ರೆ ವಾಕಿಂಗ್ ಟೈಮ್ ಇರ್ತೈತಿಲ್ಲ, ಸೊ ಅದಕ್ಕಾಗಿ ಮಾರ್ನಿಂಗ್ ಯಾವುದೇ ಚಾರ್ಜಸ್ ಇರಲ್ಲ. 9 ಗಂಟೆಯಿಂದ ಮೇಲೆ ನೀವೇನಾದ್ರೂ ಅಲ್ಲಿ ಹೋಗ್ತಿರಪ್ಪ ಅಂತಂದ್ರೆ, ನೀವು ದೊಡ್ಡವ್ರು ಇದ್ದಾರಂದ್ರೆ ನಿಮಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನೀವು ಸಣ್ಣವಿದ್ರಪ್ಪ ಅಂತಂದ್ರೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದ್ರ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರ್ತೈತಿ. ಮತ್ತೆ ಗೈಸ್, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ತುಂಬಾ ಹಠ ಮಾಡತ್ತಾರಪ್ಪ ಅಂತಂದ್ರೆ ಈ ಪ್ಲೇಸಿಗೆ ಕರ್ಕೊಂಬರ್ರಿ. ಯಾಕಂತಂದ್ರೆ ಇಲ್ಲಿ ಅವರಿಗೆ ಆಟ ಆಡಕಂತೇಳಿ ಸಪ್ರೇಟ್ ಪ್ಲೇ ಏರಿಯಾ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು ಇದೇ ರೀತಿ ಎಷ್ಟು ಗೇಮ್ಸ್ ಅದಾವ ಅಂತಂದ್ರೆ ಅವ್ರು ಇಲ್ಲಿ ಬಂದ್ರಂದ್ರೆ ವಾಪಸ್ಸೇ ಮನೆಗೆ ಹೋಗುದಿಲ್ಲ, ಆ ರೀತಿ ಐತ್ರಿ ಪ್ಲೇಸ್. ಗೈಸ್, ಈ ಕೆರೆಯಲ್ಲಿ ನೀವು ಬೋಟಿಂಗ್ ಕೂಡ ಮಾಡಬಹುದು. ಬೋಟಿಂಗ್ ಅಲ್ಲಿ 2 ಟೈಪ್ ಅದಾವ್ರಿ ಇಲ್ಲಿ. ಒಂದು ಪೆಡಲ್ ಬೋಟಿಂಗ್ ಐತಿ, ಇನ್ನೊಂದು ಇಂಜನ್ ಬೋಟಿಂಗ್ ಅಂತ ಐತಿ. ಅವು ಎರಡದ್ದು ಪ್ರೈಸ್ ಬಂದ್ಬಿಟ್ಟು ಸೇಮ್ ಐತಿ. ದೊಡ್ಡವರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ಸಣ್ಣವರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವೇನಾದ್ರೂ ಇಲ್ಲಿ ಬಂದ್ರಪ್ಪ ಅಂತಂದ್ರೆ ಇದೊಂದು ಟ್ರೈ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಗೈಸ್, ನೀವೇನಾದ್ರೂ ಈ ಪಾರ್ಕಿಗೆ ಬರಾತೀರ ಅಂತ ಯೋಚನೆ ಮಾಡತ್ತೀರ ಅಂದ್ರೆ ಏನು ತಿನ್ನಾಕ್ ತಗೊಂಡ್ಬರ್ಬೇಡ್ರಿ. ಯಾಕಂತಂದ್ರೆ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ. ಸೊ ಅದಕ್ಕಾಗಿ ಈ ಪಾರ್ಕ್ ದವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಪಾರ್ಕ್ ಅಲ್ಲೇ ಚಾಟ್ ಸೆಂಟರ್ ಗಳನ್ನ ಓಪನ್ ಮಾಡಿದಾರ. ನೀವು ನೋಡ್ಬೋದು, ನನ್ನ ಹಿಂಗಡೆ ಎಷ್ಟೊಂದು ಚಾಟ್ ಸೆಂಟರ್ ಗಳು ಅದಾವ. ಅದರಲ್ಲಿ ಇದು ಒಂದೇ ಓಪನ್ ಐತಿ. ಸೊ ನಾನು ಮತ್ತೆ ನಮ್ಮ ಫ್ರೆಂಡ್ ಬಂದಿದ್ವಿ. ಸೊ ಅದು ಟೇಸ್ಟ್ ಮಾಡಿ ನೋಡಿದ್ವಿ, ತುಂಬಾ ಚಲೋ ಅನಿಸ್ತು ನನಗೆ. ಮತ್ತೆ ಅದ್ರ ಪ್ರೈಸ್ ಕೂಡ ರೀಸನೇಬಲ್ ಇತ್ತು. ನೀವು ನಿಮ್ಮ ಫ್ರೆಂಡ್ ಜೊತೆ ಅಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದಾಗ ಎಂಜಾಯ್ ಮಾಡ್ಬೋದು. ಅಂಡ್ ಗೈಸ್, ಈ ಪಾರ್ಕ್ದಾಗ ನನಗೆ ಜಾಸ್ತಿ ಇಷ್ಟ ಆಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಹಿಂದೆ ನೋಡತ್ತಿರಲ್ಲ, ಇದು ಶೌಚಾಲಯ ಐತಿ. ಸೊ ಏನ್ ಶೌಚಾಲಯ ಬಗ್ಗೆ ಹೇಳತ್ತೀನಿ ಅಂತ ಯೋಚನೆ ಮಾಡತ್ತಿರ್ಬೋದು. ಹಂಗೇನಿಲ್ಲ ಗೈಸ್, ಬಿಕಾಸ್ ನೀವು ನೋಡಿರ್ತೀರಾ ಎಲ್ಲಾ ಪಾರ್ಕ್ಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ. ಇತ್ತಪ್ಪ ಅಂತಂದ್ರೆ ಅಷ್ಟು ಕ್ಲೀನ್ ಆಗಿ ಇರುವುದಿಲ್ಲ. ಸೊ ಬಟ್ ಈ ಪಾರ್ಕ್ ಅಲ್ಲಿ ಶೌಚಾಲಯ ತುಂಬಾ ಕ್ಲೀನ್ ಆಗೈತಿ. ಮತ್ತೆ 2 ಶೌಚಾಲಯಗಳು ಅವೈಲೇಬಲ್ ಅದಾವ. ಎಂಟ್ರೆನ್ಸಿಗೆ ಒಂದ್ ಐತಿ, ಮತ್ತೆ ಒಳಗಡೆ ಬಂದಾಗ ಒಂದ್ ಐತಿ. ನೀವು ನೋಡ್ಬೋದು. ಸೊ ಅದಕ್ಕಾಗಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕನ್ನ ಅನ್ಸ್ತು, ಅದಕ್ಕೆ ಶೇರ್ ಮಾಡ್ಕೊಳತೀನಿ. ಮತ್ತೆ ಗೈಸ್, ಈ ಕೆರೆ ಮೊದಲಿನಿಂದಾಗ ತುಂಬಾ ಹಾಳ ಬಿದ್ದಿತ್ರಿ. ಅಷ್ಟು ಸ್ವಚ್ಛತೆ ಇರಲಿಲ್ಲ, ಮತ್ತೆ ಅಷ್ಟು ಡೆವಲಪ್ಮೆಂಟ್ ಕೂಡ ಆಗಿರ್ಲಿಲ್ಲ. ಆದ್ರೆ ಇವಾಗಿದ್ದಾಗ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅವ್ರು ಬಂದಾರಲ್ಲ, ಇದನ್ನ ಎಷ್ಟು ಚಲೋ ಮಾಡ್ಯಾರ ನೋಡ್ರಿ. ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಗೈಸ್, ಈ ಕೆರೆ ಏರಿಯಾ ಬಂದ್ಬಿಟ್ಟು ಟೋಟಲ್ 32.6 ಎಕರೆದಾಗ ಐತಿ. ಗೈಸ್, ಈ ತೋಳಂಕೆರೆ ಅಂತ ಹೆಸರು ಹೆಂಗ್ ಬಂತಪ್ಪ ಅಂತಂದ್ರೆ, ಮೊದ್ಲಿನ ಕಾಲದಾಗ ಇಲ್ಲಿ ತೋಳಗಳು ಜಾಸ್ತಿ ಇದ್ದವಂತಾರೆ. ಅದಕ್ಕಾಗಿ ಜನರೆಲ್ಲರೂ ತೋಳಂಕೆರೆ ಅಂತ ಹೇಳಿ ಕರೆದು ತೋಳಂಕೆರೆ ಅಂತ ಹೆಸರು ಇಟ್ಬಿಟ್ಟಾರ.
ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡದೆ ಹೋಗ್ಬೇಡ್ರಿ. ಆ್ಯಂಡ್ ಇನ್ನೂವರೆಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಅದನ್ನು ಮಾಡ್ಕೋರಿ, ಓಕೆನಾ. ಇದೇ ರೀತಿ ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರು ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.